ಶ್ರೀ ಶರಣು ಬಸವೇಶ್ವರರ ಜೀವನ ದರ್ಶನದಲ್ಲಿ ನಾವೆಲ್ಲರೂ ಕೂಡ ನಿನ್ನೆ ದಿವಸ ನೋಡಿಕೊಂಡು ಬರ್ತಾ ಇದ್ದೇವೆ. ಇವತ್ತಿನ ದಿವಸ ಶರಣರ ಜೀವನ ದರ್ಶನದಲ್ಲಿ ಏನು ನಡೀತದೆ ಅನ್ನುವುದನ್ನು ನಾವು ನೀವೆಲ್ಲರೂ ನೋಡಿಕೊಂಡು ಹೋಗೋಣ. ಆ ಪೂರ್ವದಲ್ಲಿ ಇವತ್ತಿನ ದಿವಸ ನಮ್ಮ ಪಕ್ಕದ ಗ್ರಾಮದವರು ಮಟಲ್ದಿನ್ನೆ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಶರಣರಿಗೆ ಭಕ್ತಿಪೂರ್ವಕವಾದ ಶರಣಾರ್ಥಿಗಳನ್ನ ತಿಳಿಸಿ, ನಿನ್ನೆಯ ದಿವಸ ಶರಣರ ಒಂದು ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಬಹಳಷ್ಟು ಸಡಗರ ಸಂಭ್ರಮದಿಂದ ನೆರವೇರಿತು. ಅವತ್ತಿನ ದಿನಮಾನದಲ್ಲಿ ನಡೆದಿರುವಂಥ ಒಂದು ಮದುವೆಯ ಸಮಾರಂಭ ಮಾಶಾಳಪುರದಿಂದ ಅರಳಗುಂಡಿಗೆ ಒಳಗೆ ನೂರಾರು ಬಂಡಿಗಳನ್ನು ಕಟ್ಕೊಂಡು ಬಂದರು ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ. ಹಾಗೆ ನಡೆದಿರುವಂಥ ಒಂದು ಮದುವೆ ಸಮಾರಂಭ ಶರಣರ ಒಂದು ಪುರಾಣದಲ್ಲಿ ನಿನ್ನೆಯ ದಿವಸ ನಿಲೋಗಲದ ಶ್ರೀ ಶರಣರ ಒಂದು ಕಲ್ಯಾಣ ಮಹೋತ್ಸವ ಬಹಳ ಸುಂದರವಾಗಿ ತಾವೆಲ್ಲರೂ ಕೂಡ ಗ್ರಾಮದವರು ಪುಲ್ದಿನಿ ಗ್ರಾಮದಿಂದ ಕನ್ಯಾದಾನ ಮಾಡಿದರು. ಅಷ್ಟೊಂದು ಅಚ್ಚುಕಟ್ಟಾಗಿ ನಡೆದಿರ್ತಕ್ಕಂಥ ಒಂದು ಮದುವೆ. ಆದರೆ ಮದುವೆ ಅಂತ ತಿಳ್ಕೊಂಡ ಬಳಿಕ ಎಲ್ಲರಿಗೂ ಕೂಡ ಭಾಳ ಖುಷಿ ಇರ್ತೈತಿ. ಎಲ್ಲರಿಗೂ ಒಂದು ಖುಷಿ. ಮದುವೆ ಅನ್ನೋದು ಒಂದು ಶಬ್ದ ಏನೈತಲ್ಲ, ಸಂತೋಷ. ಬಹಳಷ್ಟು ಮದುವೆ ಅಂತ ತಿಳ್ಕೊಂಡಂದ್ರೆ ಮದುವೆ ಅಂತ ತಿಳ್ಕೊಂಡು ಕರೀತಾರೆ. ಇನ್ನೂ ಒಂದು ಶಬ್ದನ ಕರೀತಾರೆ ಲಗ್ನ ಅಂತ. ಲಗ್ನ ಅಂದ್ರೆ ಮಗ್ನ ಆಗುವುದಕ್ಕೆ ಲಗ್ನ ಮಾಡೋದು. ಲಗ್ನ ಅಂದ್ರೆ ಲಗ್ನ ಅಂತ ತಿಳ್ಕೊಂಡು ಅನ್ನೋದೇನು ಮಗ್ನ ಆಗೋದು. ಮಗ್ನ ಆಗೋದಕ್ಕಾಗಿ ಲಗ್ನ ಅಂತ ತಿಳ್ಕೊಂಡು ಕರ್ಕೊಂಡು ಬರುತ್ತಾರೆ. ಅದನ್ನೇ ಶರಣ ಸತಿಯ ಮದುವೆಯ ಸಂಭ್ರಮವನ್ನು ನೋಡಿರಮ್ಮ ಪರಮಾನಂದ ಪಯೋದದಿಯೊಳಗೆ ಓಲಾಡಿರಮ್ಮ ಅಂತಂದರು. ಪರಮಾನಂದ ಪಯೋದದಿಯೊಳಗೆ ಓಲಾಡಿರಮ್ಮ ಲಗ್ನ ಅಂತ ತಿಳ್ಕೊಂಡ ಬಳಿಕ ಎಲ್ಲರಿಗೂ ಕೂಡ ಒಂದು ಥರ ಮಗ್ನ ಆಗ್ತೈತೆ. ಬಹಳಷ್ಟು ಮಂದಿ ಇನ್ಕ್ಲೂಡಿಂಗ್ ಅಲಸೋಸು ಎಲ್ಲರನ್ನೂ ಹಿಡ್ಕೊಂಡು ನಾವು ಮಾತಾಡೋದು. ಲಗ್ನ ಆದ ಬಳಿಕ ಏನಾಗ್ತೈತಿ ಅಂತ ತಿಳ್ಕೊಂಡಂದ್ರೆ ಎಲ್ಲರೂ ಮದುವೆ ಅವನ್ನ ಆಗಬೇಕಂತ ತಿಳ್ಕೊಂಡಂತಾರೆ. ಗ್ರೀಕ್ ದೇಶದ ಒಬ್ಬ ತತ್ವಜ್ಞಾನಿ ಹೇಳ್ಕೊಂಡು ಬಂದ, ಅವಶ್ಯವಾಗಿ ಮದುವೆಯಾಗು, ನನ್ನಂಥ ಹೆಂಡತಿ ಸಿಕ್ಕರೆ ನೀನು ತತ್ವಜ್ಞಾನಿ ಆಗ್ತೀಯ ಅಂದ. ನನ್ನಂಥ ಹೆಂಡತಿ ಸಿಕ್ಕರೆ ನೀನು ತತ್ವಜ್ಞಾನಿ ಆಗ್ತೀಯ ಅಂತ ತಿಳ್ಕೊಂಡಂದರು. ಯಾಕೆ ಅಂತ ತಿಳ್ಕೊಂಡು ಗ್ರೀಕ್ ದೇಶದ ಒಬ್ಬ ಬಹಳಷ್ಟು ತತ್ವಜ್ಞಾನಿ. ಬರೀ ಅವನು ಕುಳಿತುಕೊಂಡು ಕಟ್ಟಿ ಮೇಲೆ ಕೂತ್ರು ಸಾಕಂತ ಸಾವಿರ ಮಂದಿ ಅವನು ಪ್ರವಚನ ಕೇಳಕ್ಕೆ ಬರ್ತಿದ್ರಂತ. ತತ್ವಜ್ಞಾನಿ ಗ್ರೀಕ್ ದೇಶದ. ಈ ದೇಶದೊಳಗೆ ಈ ಜಗತ್ತಿನೊಳಗೆ ಏನಂತ ತಿಳ್ಕೊಂಡಂದ್ರೆ ಯಾರು ತತ್ವವನ್ನು ಹೇಳ್ಯಾರ, ಯಾರು ಸತ್ಯವನ್ನು ಹೇಳಕ್ಕೆ ಹೋಗ್ಯಾರಲ್ಲ ಜಗತ್ತಿನೊಳಗೆ, ಇದು ಸತ್ಯ ಅದ ಅಂತ ತಿಳ್ಕೊಂಡು ಹೇಳಕ್ಕೆ ಹೋದವ್ರಿಗೆ ವಿಷ ಕೊಟ್ಟವರು ಈ ಜಗತ್ತಿನೊಳಗೆ ಬಹಳಷ್ಟು ಜನ. ಎಲ್ಲರಿಗೂ ವಿಷಯವನ್ನು ನೀಡಿದವರು, ಇದು ಸತ್ಯ ಅದ, ಅಮ್ಮಿಂಗ್ ಬರ್ತೈತಿ, ಇದು ಸತ್ಯದ ಅಂತ ತಿಳ್ಕೊಂಡು ಹೇಳಿದವರು, ಸತ್ಯವನ್ನು ಒಪ್ಪಿಕೊಳ್ಳದೇ ಇರತಕ್ಕಂಥ ಜನ, ಸತ್ಯವನ್ನು ಮಾತನಾಡುವವರಿಗೆ ಜಗತ್ತಿನೊಳಗೆ ವಿಷಯವನ್ನು ಇಟ್ಟವರು. ಸಿದ್ಧಾರೂಢರಿಗೆ ಕೂಡ ಕೊನೆಯ ಅವಸ್ಥೆ ಒಳಗೆ ವಿಷಯವನ್ನು ಕುಡಿದರು, ವಿಷಯವನ್ನು ಕೊಟ್ಟರು. ಗ್ರೀಕ್ ದೇಶದ ಒಬ್ಬ ತತ್ವಜ್ಞಾನಿ ಈ ಮಾತು ಹೇಳಬೇಕಾಗಿತ್ತಂದ್ರೆ ಕೈಚೀಲ ಹಿಡ್ಕೊಂಡು ಹೋದ್ರೆ ಸಾಕಂತ, ಕೈಚೀಲ ಹಿಡ್ಕೊಂಡು ಹೊರಗಡೆ ಹೋದ್ರೆ ಸಾಕಂತ ಎಷ್ಟೋ ಮಂದಿ ಹೇಳ್ತಿದ್ರು. ಏನು ಅಂತ, ಇಲ್ಲಪ್ಪ ನಮಗೊಂದಿಷ್ಟು ಮದುವೆ ಆಗಬೇಕಂತ ಮಾಡೀವಿ, ಮದುವೆ ಆದರೆ ಹೆಂಗೆ ಇರ್ಬೇಕಂತ ತಿಳ್ಕೊಂಡು ಹೇಳಂತ ತಿಳ್ಕೊಂಡು ಅಂತಿದ್ರಂತ. ಒಂದಿಷ್ಟು ಜನ ಮದುವೆ ಆಗದೇ ಇರ್ತಕ್ಕಂಥವ್ರು ಅವ್ರು ಹೇಳಿದ್ರಂತ, ಮದುವೆ ಆಗ್ಬೇಕಂತ ಮಾಡೀವಿ ಮತ್ತು ಹೆಂಗೆ ಅಂತ ತಿಳ್ಕೊಂಡಂದಾಗ ಚಲೋ ಮಾತು ಹೇಳತ್ತನ ಸಾಕ್ರಟಿಸ್ ಏನು ಹೇಳಿದ, ಅವಶ್ಯವಾಗಿ ಮದುವೆ ಆದರೆ ನನ್ನಂಥ ಹೆಂಡತಿ ಸಿಕ್ಕರೆ ನೀನು ತತ್ವಜ್ಞಾನಿ ಆಗ್ತೀಯಾ, ಇಲ್ಲಂದರೆ ನಿನ್ನ ಸಂಸಾರ ಸುಖವಾಗಿರ್ತದ ಅಂತ ಹೇಳಿದ. ಯಾಕಂದ್ರೆ ಅವನ ಹೆಂಡತಿ ಬಹಳಷ್ಟು ಜಗಳ ಗಂಟಿ ಜಾಂತಾಪಿ ಅಂತ ಅವಳ ಹೆಸರು. ಮನೆಯೊಳಗೆ ಹೊರಗಡೆ ಅವನು ಬಹಳಷ್ಟು ಜನರಿಗೆ ಬೇಕಾಗಿರ್ತಕ್ಕಂಥವನು. ಸಾಕ್ರಟಿಸ ಅವನು ಎಲ್ಲರಿಗೂ ಬೇಕಾಗಿರ್ತಕ್ಕಂಥವನು. ಅವನ ಮಾತುಗಳಲ್ಲಿ ಮಾತಾಡಬೇಕಾದ್ರೆ ತತ್ವಜ್ಞಾನದ ಮಾತುಗಳನ್ನು ಮಾತಾಡ್ತಿದ್ದ. ಸುಮ್ಮಕೋದ್ರೆ
ತತ್ವಜ್ಞಾನಿಯ ಮಾತುಗಳನ್ನು ಮಾತಾಡ್ತಿದ್ದವ, ಮಾತು ಬರಬೇಕಾದ್ರೆ ಹಂಗೆ ಮಾತಾಡ್ತಿದ್ದವ. ಅದಕ್ಕೆ ಅವನ ಮಾತುಗಳನ್ನು ಎಲ್ಲರೂ ಕೂಡ ಒಪ್ಕೊಳ್ತಿದ್ರು. ಹಾಗಾಗಿ ಕೊನೆಯ ಅವಸ್ಥೆಯೊಳಗೆ ಕೂಡ ಅವು ಏನಂತ ತಿಳ್ಕೊಂಡ್ರೆ ಅವನಿಗೂ ಕೂಡ ವಿಷವನ್ನು ಕೊಟ್ಟು ಸಾಯಿಸಿದ್ರು. ಅವನು ಕೂಡ ವಿಷವನ್ನು ಕೊಟ್ಟು ಸಾಯಿಸಿದ್ರು ಕೊನೆಯ ಅವಸ್ಥೆ ಒಳಗೆ. ಅವನು ಕೊನೆಯ ಅವಸ್ಥೆ ಒಳಗೆ ವಿಷವನ್ನು ಕೊಟ್ಟು ಸಾಯಿಸಿದ್ರು. ಅವನ ಒಂದು ಜೀವನದಲ್ಲಿ ಒಂದು ನಡೆದ ಘಟನೆ ಹೇಳ್ತಾನೆ. ಸಂಸಾರದೊಳಗೆ ಹೆಂಗೆ ಇರಬೇಕು ಅಂತ ತಿಳ್ಕೊಂಡು ಹೇಳ್ಕೊಂಡು ಬಂದ. ಹೇಗಿರಬೇಕು ಅಂತ ತಿಳ್ಕೊಂಡಂದ್ರೆ, ಇಬ್ಬರು ಕೂಡಿ ಮಾತಾಡ್ಕೊತ ಕುಳಿತುಕೊಂಡಿರುವ ಸಮಯದಲ್ಲಿ ಹೆಂಡತಿ ಮಾತಾಡಕತ್ತಿದ್ದು, ಬೈಯಾಕತ್ತಿದ್ಲು ಸಾಕ್ರಟಿಸನ್ನ. ಹೊರಗೆ ಕೂತ್ಕೊಂಡು ಅವ್ರು ಎಲ್ಲರಿಗೆ ಹೇಳಕತ್ತಿದ್ದು, ಬೈದ ಬಳಿಕ ಒಳ್ಳೆ ಮಾತಾಡಲೇ ಇಲ್ಲ ಅಂತವ. ಒಳ್ಳೆ ಮಾತಾಡಲಿಲ್ಲ, ಸುಮ್ಮನೆ ಅವ್ರ ಜೊತೆಗೆ ಮಾತಾಡ್ಕೊತ ಹೋಗ್ತಿದ್ದ. ಕುಳಿತುಕೊಂಡು ಬೇಕಾರೆ ಅವ್ರ ಜೊತೆಗೆ ಮಾತಾಡ್ಕಂತನ ಮಾತು ಬೆಳೆಸ್ಕೊಂತನೂ ಹೊರಟ. ಆದ್ರೆ ಒಳಗಿರುವಂಥ ಹೆಂಡತಿ ಎಷ್ಟು ನಾನು ಬೈದರೂ ಕೂಡ ಒಳ್ಳೆ ಒಂದು ಮಾತು ಅಂತ ಇಲ್ಲಲ್ಲ ಅಂತ ತಿಳ್ಕೊಳನ್ನಕತ್ತಿದ್ಲು. ಭಾಳ ಸಿಟ್ಟು ಬಂತು. ನಮ್ಮ ಸಿಟ್ಟು ಬಂದು ಏನು ಮಾಡಿದ್ಲು, ಇಷ್ಟೆಲ್ಲ ಬೈಯಾಕತ್ತೀನಿ, ಒಂದು ಮಾತು ನನಗೆ ಏನೋ ಅನ್ನಬಲ್ಲ ಅಂತ ತಿಳ್ಕೊಂಡು ಅನ್ನಕತ್ತಿದ್ಲು. ಆದರೂ ಕೂಡ ಏನು ಮಾಡಿದ್ಲು, ಏನೋ ಇರೋಕ್ಕಾಗಲ್ಲ ಅಂತ ತಿಳ್ಕೊಂಡು ಏನು ಮಾಡಿದ್ಲು, ಮನೆಯಾಗ ಮೊಸರು ನೀರಿತ್ತು, ಹಿಂಗೆ ತೊಗೊಂಡು ಹೊಂಟಿದ್ಲಂತ. ಹೋಗ್ಬೇಕಾರೆ ದಾರಿ ಕಟ್ಟಿ ಮೇಲೆ ಕುಳಿತುಕೊಂಡಿರುವಂಥ ಸಾಕ್ರಾಟಿಸ್ ಮೇಲೆ ಮೊಸರು ನೀರು ಚೆಲ್ಲಿದ್ದು. ಮೊಸರು ನೀರನ್ನು ಹಿಂಗೆ ಸುರಿಯಿದ್ಲಂತ. ಸುರಿಯೋದು ಬಳಿಕ ಎದುರುಗಡೆ ಕುಳಿತುಕೊಂಡಿರುವಂಥ 2-3 ಜನ ಕೇಳಿದ್ರೆ, ಏನ್ರಿ ನೀವೊಬ್ಬ ತತ್ವಜ್ಞಾನಿ ಆಗಿ ನಿಮ್ಮ ಹೆಂಡತಿ ಹಿಂಗೆ ಇಷ್ಟೊತ್ತನ ಬೈದರು, ಒಂದು ಮಾತು ಹೊಳ್ಳಿ ಅನ್ನಲಿಲ್ಲ, ಈಗ ಹೋಗೋ ಹೊರಗೆ ಚೆಲ್ಲುವಂಥ ಒಂದು ಮೊಸರು ನೀನು ತಲೆ ಮೇಲೆ ಹಾಕಿದ್ಲು, ಒಳ್ಳೆ ಯಾಕೆ ಒಂದು ಮಾತು ಅನ್ನಲಿಲ್ಲ ನೀವು ಅಂದರು. ಯಾಕೆ ಹಾಕಲಿ ಒಂದು ಮಾತು ಅನ್ನಲಿಲ್ಲ ಅಂತ ತಿಳ್ಕೊಂಡು ಅಂದ ಬಳಿಕ ಅವಾಗ ಸಾಕ್ರಟಿಸ್ ಹೇಳಿದ, ನೋಡಪ್ಪ ಇಷ್ಟೊತ್ತನ ಗುಡುಗು ಸಿಡ್ಲಾಗಿತ್ತು, ಹೀಗೆ ಮಳೆ ಬಂತು, ತಣ್ಣಗಾದ ನೋಡು ಅಂದ. ಸಂಸಾರದಾಗ ಹಾಗಿರ್ಬೇಕಂತ ತಿಳ್ಕೊಂಡು ಹೇಳಿದ. ನಮ್ಮ ಸಂಸಾರದೊಳಗೆ ನಾವು ಹಾಗೆ ಇರಂಗಿಲ್ಲಲ್ಲ. ಸತಿಯಿಂದ ಸಂತನಾದ ಯಾರು? ರಾಮಕೃಷ್ಣ. ಸತಿಯಿಂದ ಸಂತನಾದ ರಾಮಕೃಷ್ಣ, ಸತಿಯಿಂದ ಸಂತನಾದ ತುಳಸಿದಾಸ, ಸತಿಯಿಂದ ಶ್ರೇಷ್ಠನಾದ ರಾಮಕೃಷ್ಣ, ಸತಿಯಿಂದ ಮಹಂತನಾದ ಜೇಡರ ದಾಸಿಮಯ್ಯನವರು, ಸತಿಯಿಂದ ರತಿಯಾದ ಬಸವಾದಿ ಪ್ರಮತರು ಅಂತ ಕರೀತಾರೆ. ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪೋದು ಎನ್ನುವ ಹಾಗೆ ಅವರು ಹೇಳ್ಕೊಂಡು ಬರ್ತಾರೆ. ಸತಿಯಿಂದ ಸಂತನಾದ ತುಳಸಿದಾಸ, ಒಂದು ಮಾತಿನಿಂದ, ಹೆಂಡತಿಯ ಒಂದು ಮಾತಿನಿಂದ ವೈರಾಗ್ಯವೇ ಪ್ರಾಪ್ತವಾಯಿತಲ್ಲ. ಸತಿಯಿಂದ ಶ್ರೇಷ್ಠನಾದ ರಾಮಕೃಷ್ಣ ಪರಮಹಂಸ, ಮದುವೆಯಾದ ದಿನ ಹೆಂಡತಿ ಮದುವೆ ಆಗೈತಿ, ತಂದೆ ತಾಯಿಗಳು ಹೇಳಿದರು ಮದುವೆ ಮಾಡ್ಕೊ ಅಂದ. ಆಯ್ತು ಮದುವೆ ಆಗ್ತೀನಿ ಅಂದ. ಮದುವೆ ಆಯ್ತು. ಮದುವೆ ಆದ ಬಳಿಕ ಪ್ರಥಮೋ ರಾತ್ರಿಯ ದಿವಸ ರಾಮಕೃಷ್ಣರು ಹಿಂಗೆ ಬಂದಾರ, ಒಳಗಡೆ ಕುಳಿತುಕೊಂಡರ. ಆ ಒಳಗಡೆ ಕುಳಿತುಕೊಂಡಿರುವಂಥ ಸಮಯದೊಳಗೆ ಶಾರದಾದೇವಿ ಹಿಂಗೆ ಬರ್ತಾಳ. ಬಂದ ಬಳಿಕ ಆ ಕ್ಷಣವೇ ಹಾಲು ತಗೊಂಡು ಬಂದು ಹಿಂಗೆ ಕೊಡಬೇಕಂತ ತಿಳ್ಕೊಂಡಂದಾಗ ಅವ ಒಂದು ಮಾತು ಕೇಳಿದನಂತ. ಏನಂತ? ಶಾರದಾ, ನಾನು ಹೆಂಗಿರ್ತೀನಿ ಆ ರೀತಿ ಒಳಗನೆ ಇರ್ತೀಯ ಅಂತ ತಿಳ್ಕೊಂಡು ಕೇಳಿದನಂತ. ನಾ ಹೆಂಗಿರ್ತೀನಿ ಆ ರೀತಿ ಒಳಗೆ ನಾ ಇರ್ತೀಯ ಅಂತ ತಿಳ್ಕೊಂಡಂದ ಬಳಿಕ ಆ ಕ್ಷಣವೇ ಆ ಶಾರದಾದೇವಿ ಅಂತಾಳ, ಪ್ರಥಮೋ ರಾತ್ರಿ ದಿವಸ ನವಯೌವನ ತುಂಬಿಕೊಂಡಿರುವಂಥ ಒಬ್ಬ ಹೆಣ್ಣುಮಗಳು, ನವಯೌವನ ತುಂಬಿಕೊಂಡಿರುವಂಥ ಹೆಣ್ಣುಮಗಳನ್ನು ಕೇಳಿದ ಬಳಿಕ ಆ ಹೆಣ್ಣುಮಗಳಂತಾಳ, ಏನ್ರಿ ಎಂಥ ಮಾತು ಕೇಳ್ತಾ ಇದ್ದೀರಾ, ನೀವು ಯಾವ ದೃಷ್ಟಿ ಒಳಗೆ ನನ್ನನ್ನು ನೀವು ನೋಡ್ತೀರಿ ಆ ದೃಷ್ಟಿ ಒಳಗೆ ನಾನು ಸದಾಕಾಲ ಇರ್ತೀನಿ ಅಂತ ತಿಳ್ಕೊಂಡಂತಾಳ. ನೀವು ನನ್ನನ್ನು ಯಾವ ದೃಷ್ಟಿ ಒಳಗೆ ನನ್ನ ನೋಡ್ತಿರಲ್ಲ ಆ ದೃಷ್ಟಿ ಒಳಗೆ ನಾನು ನೋಡ್ತೀನಿ ಅಂತ ತಿಳ್ಕೊಂಡ ಬಳಿಕ ಆಯ್ತಂತ ತಿಳ್ಕೊಂಡು ಪ್ರಥಮೋ ರಾತ್ರಿ ದಿವಸ ಹೆಂಡತಿಯನ್ನು ತಾಯಿಯಾಗಿ ಕಾಳಿಕಾದೇವಿಯಾಗಿ ಸ್ವೀಕಾರ ಮಾಡಿರ್ತಕ್ಕಂಥವನು ಯಾರಾದ್ರಿದ್ರ ಅದು ಪರಮಹಂಸ ರಾಮಕೃಷ್ಣ ಪರಮಹಂಸರು ಅಂತ ಕರ್ಕೊಂಡು ಬರ್ತಾರೆ. ಹೆಂಡತಿಯನ್ನೇ ತಾಯಿಯಾಗಿ ಕಾಳಿಕಾದೇವಿ, ಇವತ್ತಿನಿಂದ ನೀನು ನನ್ನ ಹೆಂಡತಿಯಲ್ಲ, ನನಗೆ ನಿನಗೆ ಅಷ್ಟೇ ಗೊತ್ತಿರಬೇಕು, ಇದು ಪ್ರಪಂಚಕ್ಕೆ ಎಂದೂ ಕೂಡ ಗೊತ್ತಿರಬಾರದು ಅಂತ ತಿಳ್ಕೊಂಡು ಏನು ಮಾಡಿದ ಅಂತ ತಿಳ್ಕೊಂಡ್ರೆ ಅವತ್ತಿನಿಂದ ಹೆಂಡತಿಯನ್ನು ಕಾಳಿಕಾದೇವಿಯಾಗಿ ನೋಡಿರ್ತಕ್ಕಂಥವನು ಸತಿಯಿಂದ ಶ್ರೇಷ್ಠನಾದ ರಾಮಕೃಷ್ಣ ಅಂತ ಕರ್ಕೊಂಡು ಬಂದರು. ಸತಿಯಿಂದ ಶ್ರೇಷ್ಠನಾಗಿರ್ತಕ್ಕಂಥವನು. ಇನ್ನು ಸತಿಯಿಂದ ಮಹಾಂತನಾದ ಜೇಡರ ದಾಸಿಮಾರ್ಯರು ಅಂತಾರೆ. ಸತಿಯಿಂದ ಮಹಾಂತನಾಗೋದು ಬಹಳ ಕಷ್ಟ. ನಿಮ್ಮದು ಸಂಸಾರದೊಳಗೆ ಸಾಕಷ್ಟು ಎಡರು ತೊಡರುಗಳು ಬರೋದು ಸಹಜ. ಆದರೆ ಆ ಒಂದು ಮಹಾಂತನಾಗಬೇಕಾದ್ರೆ ಕಷ್ಟನೇ ಇರ್ತೈತಿ. ಅದಕ್ಕೆ ಅವರು ಶರಣರು ಏನಂದರು, ದಾಸಿಮಾರ್ಯರು ಅವ್ರು ಹೇಳ್ತಾರೆ, ಆದಿ ಪುರಾತನರೊಳಗೆ ಇರ್ತಕ್ಕಂಥ ಸಮಯದೊಳಗನೆ ಅವರೊಂದು ಮಾತು ಹೇಳ್ತಾರೆ, ಸತಿಪತಿಗಳು ಒಂದಾದ ಭಕ್ತಿ ಹಿತವೊಪ್ಪುವುದು ಶಿವನಿಗೆ, ಸತಿಪತಿಗಳು ಒಂದಾಗದ ಭಕ್ತಿ
ಅಮೃತದೋಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ ಅಂತ ತಿಳ್ಕೊಂಡಂತಾರೆ. ಒಂದಾಗದ ಭಕ್ತಿ, ಗಂಡ ಹೆಂಡತಿ ಭಾಳ ಚೆನ್ನಾಗಿದ್ರನ ಭಾಳ ಚಲೋ ರೀ ಸಂಸಾರ. ಗಂಡ ಹೆಂಡತಿ ಚೆನ್ನಾಗಿರಬೇಕು. ಗಂಡ ಹೇಗಿರಬೇಕು? ಹೆಂಡತಿಗೆ ತಕ್ಕಂತೆ ಗಂಡ ಇರಬೇಕು, ಗಂಡಗೆ ತಕ್ಕಂತೆ ಹೆಂಡತಿ ಇರಬೇಕು. ಒಬ್ರಿಗೊಬ್ರು ನಾ ಹೇಳ್ದಂಗೆ ನೀ ಕೇಳು, ನೀ ಹೇಳ್ದಂಗೆ ನಾ ಕೇಳಬೇಕು ಅಂತ ತಿಳ್ಕೊಂಡು ಹಿಂಗೆ ಹೆಚ್ಚು ಕಡಿಮೆ ಆತು ಅಂತ ತಿಳ್ಕೊಂಡ್ರೆ ಸಂಸಾರ ಏನಾಗ್ತೈತಿ? ಏರೋಪೇರು ಆಗೋದಲ್ಲ, ಅದೋ ಗೊತ್ತಿಗೆ ಹೋಗ್ತೈತಿ. ಎಷ್ಟೋ ಮಂದಿ ಸಂಸಾರಗಳು ಹೊಡೆದು ಹೋಗ್ಯಾವ. ಎಷ್ಟೋ ಮಂದಿ ಬಂದು ಹೇಳಿದರೂ ಕೂಡ ಸಂಸಾರದಲ್ಲಿ ಬಿರುಕು ಬಿಟ್ಟದ. ಬಿರುಕು ಬಿಟ್ಟಿದ್ದನ್ನು ಸರಿಯಾಗಿ ಮಾಡೋಕ್ಕೆ ಆಗ್ತಾ ಇಲ್ಲ ಇವತ್ತು ಜಗತ್ತಿನೊಳಗೆ. ಹಾಗಾಗಿ ಏನಂತ ತಿಳ್ಕೊಂಡ್ರೆ ಇವತ್ತಿನ ದಿನಮಾನದೊಳಗೆ ಸಂಸಾರದೊಳಗೆ ಗಂಡ ಹೆಂಡತಿ ಒಳಗೆ ಒಂದು ಬಾಂಧವ್ಯ ಬೇಕು. 100 ವರ್ಷಗಳ ಪರ್ಯಂತರ ಬಾಂಧವ್ಯ ಬೆಳೆಸಿಕೊಂಡು ಹೋಗ್ಯಾರ. ಗಂಡ ಹೆಂಡತಿ 100 ವರ್ಷಗಳ ಪರ್ಯಂತರ ಬಾಂಧವ್ಯ ಬೆಳೆಸ್ಕೊಂಡು ಹೋಗ್ಯಾರಪ್ಪ ಅಂತ ತಿಳ್ಕೊಂಡ್ರೆ ಅವರಿಗೆಲ್ಲರಿಗೂ ಕೂಡ ಏನಂತ ತಿಳ್ಕೊಂಡ್ರೆ ಒಂದು ಸಂಸ್ಕಾರ ಇತ್ತು. ಒಂದು ಸಂಸ್ಕಾರ ಇರುವುದರಿಂದ 100 ವರ್ಷಗಳ ಪರ್ಯಂತರ ಗಂಡ ಹೆಂಡತಿ ಗಂಡ ಇಬ್ಬರು ಕೂಡಿಕೊಂಡು ಹೋಗ್ಯಾರ. ಆದರೆ ಇವತ್ತಿನ ಕಾಲಮಾನದಲ್ಲಿ ಏನಾಗ್ಯದ ಅಂತ ತಿಳ್ಕೊಂಡ್ರೆ ಸಂಸ್ಕಾರದ ಕೊರತೆ ಇರುವುದರಿಂದ ಸಂಸಾರದಲ್ಲಿ ಬಿರುಕು ಬಿಟ್ಟು ಏನಾಗ್ಯದ, ಕೋರ್ಟ್ ಮೆಟ್ಟಲು ಹತ್ತೈತಿ. 3 ತಿಂಗಳ 4 ತಿಂಗಳ ಆಗಿರುವುದಿಲ್ಲ, ಒಂದು ಕೂಸಿನ ಆಗಿರೋಗಿಲ್ಲ, ಕೈಯಾಗ ಕೂಸು ಹಿಡ್ಕೊಂಡು ಮೆಟ್ಲೆ ಇರತಕ್ಕಂಥ ಸಾಕಷ್ಟು ಉದಾಹರಣೆಗಳು ಈ ಜಗತ್ತಿನೊಳಗದಾವೆ. ಅದಕ್ಕೆ ನಾವೆಲ್ಲರೂ ತಿಳ್ಕೋಬೇಕು. ಏನಂತ ತಿಳ್ಕೊಂಡ್ರೆ ಮಹಾತ್ಮರ ಚರಿತ್ರೆಯನ್ನು ಕೇಳಿದಾಗ ಹೌದಲ್ಲ ಅಂತ ತಿಳ್ಕೊಂಡು ಅನ್ನಿಸ್ತದೆ. ಅದಕ್ಕೆ ಸತಿಯಿಂದ ಮಹಾಂತನಾದ ಜೇಡರ ದಾಸಿಮಾರ್ಯರು ಅಂತ ಕರೆದ್ರವ್ರು. ಅವ್ರಿಗೆ ಯಾಕೆ ಹಂಗೆ ಕರೀತಾರೆ? ಎಲ್ಲರಿಗೆ ಕರೀಲಿಲ್ಲ, ಅವ್ರಿಗೆ ಮಾತ್ರ ಕರ್ಕೊಂಡು ಬಂತಾರೆ. ಸತಿಯಿಂದ ಮಹಾಂತನಾದ ಅಂದರು. ಮಹಾಂತ ಅಂದರೆ ಏನು? ಸುಮ್ಮನೆ ಆಗಲಿಲ್ಲ, ಅವರೊಳಗೆ ಒಂದು ಬಾಂಧವ್ಯ ಇತ್ತು. ಅವ್ರಿಗೆ ಒಳಗೆ ಒಂದು ಬಾಂಧವ್ಯ ಇತ್ತು. ನಮ್ಮ ಸಂಸಾರದೊಳಗೆ ಏನಂತ ತಿಳ್ಕೊಂಡ್ರೆ ಬಾಂಧವ್ಯ ಕಡಿಮೆ ಅದ, ಆದರೆ ಅವ್ರ ಸಂಸಾರದಲ್ಲಿ ಬಾಂಧವ್ಯ ತುಂಬಿತ್ತು. ಸಂಸಾರದಲ್ಲಿ ಬಾಂಧವ್ಯ ತುಂಬಿತ್ತು, ಬಂಧನ ಕೂಡ ಕೂಡಿಕೊಂಡಿತ್ತು. ಹಾಗಾಗಿ ಅವ್ರ ಸಂಸಾರ ಬಿರುಕು ಬರಲಿಲ್ಲ. ನಮ್ಮ ಸಂಸಾರದಲ್ಲಿ ಬಿರುಕು ಬಿಡ್ತೈತಿ, ಬಿರುಕು ಮೂಡ್ತೈತಿ. ಯಾರೋ ಒಂದು ಮಾತು ಹೇಳಿದ ಬಳಿಕ ನಮ್ಮ ಸಂಸಾರದೊಳಗೆ ಬಿರುಕು ಮೂಡೋದು ಸಹಜ ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರೆ. ಹಾಗಾಗಿ ನಮ್ಮ ಸಂಸಾರದೊಳಗೆ ಅದಕ್ಕೆ ಹಾಡಂಗಿಲ್ಲ ನೀವು. ಏನಂತ? ನಮ್ಮ ಸಂಸಾರ ಆನಂದ ಸಾಗರ. ಏನ್ರಿ? ನಮ್ಮ ಸಂಸಾರ ಆನಂದ ಸಾಗರ ಹೇಳಂಗಿಲ್ಲ. ನಮ್ಮ ಸಂಸಾರ ಆನಂದ ಸಾಗರ. ಮತ್ತು ಅದಕ್ಕೆ ಮುಂದೆ ಏನು ಹೇಳ್ತಿರಲ್ಲ, ಪ್ರೀತಿ ಎಂಬ ದೈವವೇ ನಮಗಾಧಾರ ಅಂತ ಕರೀತಾರೆ. ಆ ಪ್ರೀತಿ ಎಂಬ ದೈವ ಇತ್ತಪ್ಪ ಅಂತ ತಿಳ್ಕೊಂಡ್ರೆ ನಮ್ಮ ಸಂಸಾರವನ್ನು ಯಾರು ಬೇಕಾದರೂ ಒಂದು ಬಂದು ಹೇಳಿದರೂ ಕೂಡ ಸಂಸಾರಕ್ಕೆ ಬಿರುಕು ಬರೋಂಗಿಲ್ಲ. ಆದರೆ ನಮ್ಮ ಸಂಸಾರ ಏನಾಗೈತೆ ಗೊತ್ತನ್ರಿ? ಈಗ ನಮ್ಮ ಸಂಸಾರ ಹರುಕು ಗುಡಾರ, ಸೂಜಿದಾರವೇ ನಮಗಾಧಾರ. ನಮ್ಗದು ಏನಾಗೈತೆ ಅಂತ ತಿಳ್ಕೊಂಡ್ರೆ ನಮ್ಮ ಸಂಸಾರದೊಳಗೆ ಬಿರುಕು ಮೂಡೈತಿ. ಹಂಗೆ ಹಿಂದಿನ ಕಾಲದೊಳಗೆ ಅವ್ರು ಹೇಳ್ತಿದ್ರಂತ, ಬಹಳ ಸುಂದರವಾದ ಮಾತುಗಳನ್ನು ಹೇಳ್ತಿದ್ರು. ಹಿಂಗೆ ಇರಬೇಕು ನೀನು ಅಂತ ತಿಳ್ಕೊಂಡು ಹೇಳ್ಕೊಂಡು ಬರೋರು, ಹಂಗೆ ನಡ್ಕೊಂಡು ಹೋಗ್ತಿದ್ರು ಅವರು. ಆಗ ಇಲ್ಲೇನಂತ ತಿಳ್ಕೊಂಡ್ರೆ ಶರಣು ಬಸವೇಶ್ವರರು ಮದುವೆ ಆಯಿತು. ಮದುವೆ ಆದ ಬಳಿಕ ಮಹಾದೇವಮ್ಮ ತಾಯಿಯವರನ್ನು ಮಾಶಾಳಪುರದಿಂದ ಅರಳಗುಂಡಿಗೆ ಬರಮಾಡಿಕೊಳ್ಳುತ್ತಾರೆ, ಕರ್ಕೊಂಡು ಬರ್ತಾರೆ. ಎಲ್ಲರೂ ಕೂಡ ತವರು ಮನೆಯಿಂದ ಗಂಡನ ಮನೆಗೆ ಬರಬೇಕು. ತವ್ರ ಮನೆಯಿಂದ ಗಂಡನ ಮನೆಗೆ ಬರಬೇಕು. ನಿಮಗೆಲ್ಲರಿಗೆ ಒಂದು ಮಾತು ಹೇಳಿ ಕಳಿಸ್ತಾರೆ. ಏನಂತ ಹೇಳಿ ಕಳಿಸ್ತಾರೆ? ಏನಂತ ಹೇಳಿ ಕಳಿಸ್ತಾರೆ ಹೇಳ್ರಿ? ತವ್ರ ಮನೆಯಿಂದ ಗಂಡನ ಮನೆಗೆ ಬರಬೇಕಾದ್ರೆ ಹಿರಿಯರಾದವರು, ತಾಯಿ ಆದಕ್ಕೆ ಮಗಳಿಗೆ ಹೇಳಿ ಕಳಿಸ್ತಾರೆ, ಹಕ್ಕ ಆದಕ್ಕೆ ತಂಗಿಗೆ ಹೇಳಿ ಕಳಿಸ್ತಾರೆ. ಅಕಸ್ಮಾತ್ ಮನೆಯಾಗ ಯಾರೂ ಇರಲಿಲ್ಲ ಅಂತ ತಿಳ್ಕೊಂಡ್ರೆ ಬೇಕಾದವರು ಹಿರಿಯರಾಗಿರ್ತಕ್ಕಂಥವ್ರು 2 ಮಾತು ಕೇಳಿ ಕಳಿಸ್ತಾರೆ. ನೀವು ಹೋದ ಬಳಿಕ ಆ ಮನೆಯನ್ನು ಬೆಳಗುವ ಗೃಹಲಕ್ಷ್ಮಿ ನೀನಾಗು, ಜ್ಯೋತಿ ನೀನಾಗು, ದೀಪ ನೀನಾಗು ಅಂತ ತಿಳ್ಕೊಂಡು ಹೇಳಿ ಕಳಿಸ್ತಾರೆ. ಹೇಳಿ ಕಳಿಸಂಗಿಲ್ಲೇನು? ಕೆಲವೊಬ್ರು ಹೇಳಿ ಕಳಿಸ್ತಿರ್ತಾರೆ. ಏನಂತ? ತಂಗಿ ಹೋದ ಬಳಿಕ ನಿಮ್ಮ ಅತ್ತಿ ಜುಟ್ಟ ನಿನ್ನ ಕೈಯಾಗಿ ಹಿಡ್ಕೊ. ನಿಮ್ಮ ಅತ್ತಿ ಜುಟ್ಟ ನಿನ್ನ ಕೈಯಾಗಿ ಹಿಡ್ಕೊ. ಅತ್ತಿ ಜುಟ್ಟ ಕೈಯಾಗಿತ್ತಂದ್ರೆ ಎಲ್ಲರೂ ಮಾತು ಕೇಳ್ತಾರಂತ. ಹೌದಲ್ಲ? ಎಲ್ಲರೂ ಮಾತು ಕೇಳ್ತಾರಂತ ತಿಳ್ಕೊಂಡಂತಿರ್ತಾರೆ. ಹಾಗೆ ಮಹಾದೇವಮ್ಮ ತಾಯಿಯವರು ಹಿಂಗೆ ಹೋಗುವಂಥ ಸಮಯದೊಳಗೆ ಅತ್ತೆಯ ಮನಿಯಾಗ ಮುತ್ತಾಗಿ ಇರಬೇಕ, ಹೊತ್ತಾಗಿ ನೀಡಿದರೆ ಉಣಬೇಕು ಮಗಳೇ, ಹೊತ್ತಾಗಿ ನೀಡಿದರೆ ಉಣಬೇಕು ಮಗಳೇ, ಹೆತ್ತವರ ಹೆಸರ ತರಬೇಕು ಮಗಳೇ. ಊರ ಮುಂದಿನ ಬಾವಿ ಯಾರ ತೋಡಿದರೇನು, ಕಾಲು ಜಾರಿದರ ಕೈಲಾಸ, ಮನವ ಜಾರಿದರ ವನವಾಸ.
ಅದಕ್ಕೆ ತಾಯಿ ಆಗಿರ್ತಕ್ಕಂಥವಳು ಮಗಳಿಗೆ ಹೇಳಿ ಕಳಿಸ್ತಾಳಂತ, ಏನಂತ, ಒಳ್ಳೆಯ ನಡತೆಯಿಂದ ನಡೆಯುವ ಅಂತ. ನೀವೆಲ್ಲರೂ ಕೂಡ ತವರು ಮನೆಯಿಂದ ಗಂಡನ ಮನೆಗೆ ಹೋಗಬೇಕಾದ್ರೆ ನಿಮಗೆ ಎಲ್ಲರಿಗೆ ಹೇಳುತ್ತಾರೆ, ಏನಂತಾರೆವ, ನಡಿಯಾಕೆ ಹೊಂಟಾಳ ಅನ್ನಂಗಿಲ್ಲೇನು, ಏನಂತಾರೆ, ನಡಿಯಾಕೆ ಹೊಂಟಾಳ ಅಂತಾರೆ. ನಡಿಯಾಕೆ ಹೊಂಟಾಳ ಅಂದ್ರೇನು, ಮೊದಲಾಗ ನಡಿಯಾಕೆ ಬರ್ತಿದ್ದಿಲ್ಲ ಏನು, ನಿಮ್ಮ ತವ್ರ ಮನೆಯಾಗಿದ್ದ ನಡಿಯಾಕೆ ಬರ್ತಿತ್ತು. ಆದರೂ ಕೂಡ ನಿಮಗೇನಂತಾರೆ, ನಡಿಯಾಕೆ ಹೊಂಟಾರ ಅಂತಾರೆ. ಅರ್ಥೇನು, ತವ್ರ ಮನೆಯೊಳಗೆ ಇರುವಂಥ ಒಳಗೆ ನಡೆದದ್ದ ಬೇರೆ, ಈಗ ನಡೆಯೋದೇ ಬೇರೆ ಅಂತ ಕರೀತಾರೆ. ತವ್ರ ಮನೆಯೊಳಗಿರುವಂಥ ಸಮಯದಲ್ಲಿ ನಡೆಯುವಂಥದ್ದೇ ಬೇರೆ, ಈಗ ನಡೆಯೋದೇ ಬೇರೆ ಅಂತ ತಿಳ್ಕೊಂಡು ಕರೀತಾರೆ. ಆಗ ಇಲ್ಲಿ ಮಾಶಾಳಪುರದಿಂದ ಬಾವಿ ಶಾಂತಲಿಂಗಪ್ಪನ ಮಗಳಾಗಿರ್ತಕ್ಕಂಥ ಮಹಾದೇವಮ್ಮ ತಾಯಿಯವರು ತವರು ಮನೆಯಿಂದ ಹೋಗಬೇಕಾದ್ರೆ 2 ಮಾತುಗಳನ್ನು, ಒಳ್ಳೆಯ ಮಾತುಗಳನ್ನು ಕಿವಿ ಒಳಗೆ ಹೇಳಿ ಕಳಿಸ್ತಾರೆ. ಒಳ್ಳೆಯ ಮಾತುಗಳಂತ ಎಲ್ಲರಿಗೆ ಹೇಳಿ ಕಳಿಸೋದು. ಆ ರೀತಿ ಒಳಗೆ ಎಲ್ಲರಿಗೆ ಹೇಳಿ ಕಳಿಸ್ತಾರೆ. ಆ ರೀತಿ ಒಳಗೆ ಕಳಿಸುವಂಥ ಸಮಯದೊಳಗೆ ಚಲೋ 2 ಮಾತುಗಳನ್ನು, ಎಂಥ ಮಾತುಗಳನ್ನು, ಅತ್ತೆ ಮಾವರನ್ನು ತಾಯಿ ತಂದೆ ಎಂದು ಭಾವಿಸು, ನಿನಗೆ ಗಂಡ ಅಂತ ತಿಳ್ಕೊಂಡ ಬಳಿಕ ದೇವರು ಅಂತ ತಿಳ್ಕೊಂಡು ಭಾವಿಸು. ಪರಮ ಪೂಜ್ಯರಾದ ವೀರಪ್ಪಯ್ಯ ಸ್ವಾಮಿಗಳು ವೇದಿಕೆ ಹತ್ರ ಬರಬೇಕಂತ ತಿಳ್ಕೊಂಡು ಪ್ರಾರ್ಥಿಸ್ತೇವೆ. ವೇದಿಕೆ ಹತ್ರ ಬರಬೇಕು. ವೇದಿಕೆ ಮೇಲೆ ಗ್ರಾಮದ ಹಿರೇಮಂಕಲಕುಂಟ ಗ್ರಾಮದಿಂದ ಆಗಮಿಸಿರುವಂಥ ಶರಣ ಸದ್ಭಕ್ತಾದಿಗಳಿಗೆ ಕೂಡ ಭಕ್ತಿಯ ಶರಣಾರ್ಥಗಳನ್ನು ಸಮರ್ಪಣೆ ಮಾಡಿ ಮಹಾದೇವಮ್ಮ ತಾಯಿಯವರಿಗೆ ಹೇಳಿ ಕಳಿಸ್ತಾರೆ. ಎಲ್ಲರಿಗೂ ಕೂಡ ನಿಮಗೆಲ್ಲರಿಗೂ ಒಂದು ಮಾತು ಹೇಳಿ ಕಳಿಸುವಾಗ ಅಕ್ಕೆ ತಾಯಿ ಹೇಳಿ ಕಳಿಸಿದರು, ಅರಳಗುಂಡಿಗೆ ಬರಲಿಕ್ಕತ್ತಾಳ, ಎಲ್ಲರೂ ಬರಮಾಡಿಕೊಳ್ಳಕತ್ತಾರ, ಸ್ವಾಗತ ಮಾಡಿಕೊಳ್ತಾರಲ್ಲ, ಹಂಗೆ ಶರಣರ ಮನೆಗೆ ಬರುವಂಥದ್ದು ಅಂತಾರೆ. ಶರಣರ ಮನೆಗೆ ಬರಬೇಕಾದ್ರೆ ಹಂಗೆ ಅಲ್ಲ, ಮೈ ತುಂಬ ಎಲ್ಲ ಬಂಗಾರ ಹಾಕ್ಕೊಂಡು ಬಂದಿದ್ಲಕ್ಕಿ, ಮೈ ಮೇಲೆಲ್ಲ ಬಂಗಾರದ ಆಭರಣಗಳನ್ನು ಹಾಕಿಕೊಂಡು ಬಂದಿರುವಂಥದ್ರೊಳಗೆ ಏನಾಯ್ತು ಅಂತ ತಿಳ್ಕೊಂಡಂದ್ರೆ ಶರಣಪ್ಪನವರು ಒಂದು ಮಾತು ಹೇಳಿದ್ರಂತ, ಮಹಾದೇವಿ ನನ್ನ ಮನೆಗೆ ನೀ ಬರಾಕತ್ತಿ ಅಂತ ತಿಳ್ಕೊಂಡ ಬಳಿಕ ಮೈ ಮೇಲಿರುವಂಥವ ಆಭರಣಗಳನ್ನು ತೆಗೆದಿಟ್ಟು ಬಾ ಅಂತ ತಿಳ್ಕೊಂಡಂದ್ರೆ ಅವರು. ನೋಡಿ ಎಂಥ ಒಳ್ಳೆಯ ಮಾತು ಹೇಳ್ತಾರೆ. ನಾವಾಗಲಿ ನೀವಾಗಲಿ ಈ ಮಾತು ಎಂದೂ ಕೂಡ ಹೇಳೋಕ್ಕಾಗಿಲ್ಲ, ಹೇಳುವುದಿಲ್ಲ. ನಾವು ಹೇಳೋಕ್ಕಾಗಂಗಿಲ್ಲ, ಹೇಳುವುದಿಲ್ಲ. ಯಾಕಂತ ತಿಳ್ಕೊಂಡ್ರೆ ಶರಣ ಬಸವೇಶ್ವರರು ಏನಂತ ತಿಳ್ಕೊಂಡ್ರು, ಮಹಾದೇವಿ ನಿನ್ನ ಕೊರಳೊಳಗಿರ್ತಕ್ಕಂಥ ಆಭರಣಗಳನ್ನು ನೀನು ತೆಗೆದಿಟ್ಟು ನನ್ನ ಮನೆಯೊಳಗೆ ಬಾ ಅಂತ ತಿಳ್ಕೊಂಡ್ರು. ನೋಡಿ ಎಂಥ ನಿರಾಶವಾದಿಗಳು ಇರಬೇಕು ಅವರು. ಈ ಮಾತುಗಳನ್ನು ಹೇಳಬೇಕಾದ್ರೆ ಶರಣರ ದಾರಿಯೊಳಗೆ ನಡೆದುಕೊಂಡು ಹೊರಟಾರ ಶರಣರು ಅಂತ ತಿಳ್ಕೊಬೇಕಲ್ಲ. ನಾವಾದ್ರೆ ನೀವಾದ್ರೆ ಏನಂತೀವಿ, ಹಾಕ್ಕೊಂಡು ಬಂದಿದ್ದು ಚಲೋ ಹಾತು ಬಿಡು ಮರೆ, ಯಾಕೆ ಬೇಕು, ಎತ್ತಿರಲಿ ಇನ್ನೂ 1-2 ತೊಲೆ ಹಾಕ್ಕೊಂಡು ಬರಲಿ ಅಂತ ತಿಳ್ಕೊಂಡಂತಾರೆ. ಹಾಕ್ಕೊಂಡು ಬಂದೆಲ್ಲ ಮತ್ತೆ ಹೊಳ್ಳಿ ಅಳಿಯನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಅದೇನೋ ಹಳಿಯನ್ನು ಮನೆ ತುಂಬಿಸ್ಕೋಬೇಕಂತ ತಿಳ್ಕೊಂಡಂತಿರ್ತಾರೆ. ಅಳಿಯ ಮನೆ ತುಂಬಿಸ್ಕೋಬೇಕಾದ್ರೆ ಅರ್ಧ ತೊಲೆ, ಹೌದಲ್ರಿ, ಅರ್ಧ ತೊಲೆಯರೇ ಕೇಳ್ತಾರೆ, 1 ತೊಲೆಯರೇ ಕೇಳ್ತಿರ್ತಾರೆ, ಹೀಗೆಲ್ಲ ನಡೆದಿರ್ತೈತಿ. ಆದರೆ ಶರಣ ಬಸವೇಶ್ವರರು ಏನಂದ್ರು, ಶರಣಪ್ಪನವರು, ಮಹಾದೇವಿ ನಿನ್ನ ಕೊರಳಾಗಿರ್ತಕ್ಕಂಥ ಆಭರಣಗಳನ್ನು ತೆಗೆದಿಟ್ಟು ಒಳಗಡೆ ಬಾ ಅಂತ ತಿಳ್ಕೊಂಡಂದ್ರು ಅವರು. ಎಂಥ ಮಾತುಗಳನ್ನು ಹೇಳುತ್ತಾರೆ. ಅವಾಗ ಕೊರಳಾಗಿರ್ತಕ್ಕಂಥ ಬಂಗಾರದ ಆಭರಣಗಳನ್ನು ಹೊರಗೆ ಇಟ್ಟು ಒಳಗೆ ಬಂದಂತ. ಆ ಬಾಗಿಲದೊಳಗೆ ಬರಬೇಕಾದ್ರೆ ನೀವೆಲ್ಲರೂ ಕೂಡ ತಾಯಂದಿರು ಬಾಗಿಲದೊಳಗೆ ಬರಬೇಕಾದ್ರೆ ನೀವೇನು ಮಾಡ್ತೀರಿ, ಏನು ಮಾಡ್ತಾರೆ, ಆ ಬಾಗಿಲ್ದಾಗ ಬೆಲ್ಲ, ಅಕ್ಕಿ, ಬ್ಯಾಡಿ ಏನೇನು ಇಟ್ಟಿರ್ತಾರೆ, ಅದೇನಾಗ್ತದೆ, ಹೊದಿತೀರಿಲ್ಲ, ಬಂದಾರ ನೀವೆಲ್ಲ, ಹಂಗೆ ಬಂದಿಲ್ಲ. ಅಷ್ಟೇ ಅಲ್ಲ, ಮತ್ತೇನು ಮಾಡ್ತಾರೆ, ನೀವು ಒದೆಕ್ಕಿಂತ ಮುಂಚಿತವಾಗಿ ಹೊಸ್ತಲಿ ಮೇಲೆ ನಿಮ್ಮ ಪಾದವನ್ನು ಹಿಟ್ಟು ಹೆಬ್ಬೆರಳಿನ ಒಳಗೆ ಕಿರಿ ಬೆರಳಿನ ಒಳಗೆ ಒಂದು ಏನು ಬಡಿತಿರಲ್ಲ, ಮಳೆ ಯಾಕೆ ಬಡಿತಾರೆ ಹೇಳ್ರಿ, ಅದನ್ನು ಯಾಕೆ ಬಡ್ದು ನೀವು ನಿಮಗೆಲ್ಲರ ಮಳೆ ಬಡದಿಂದ ಹೊಳ್ಯಾಕೆ ಬಂದಿರಿ ನೀವು, ಯಾಕೆ ಬಿಡದಾರೆ ಹೇಳ್ರಿ, ಅದನ್ನು ಏನೋ ಬಿಡ್ರಿ, ಎದಕ್ಕೆ ಬಿಡದಾರೆ ನಮಗೆ ಗೊತ್ತಿಲ್ಲ ರೀ, ಮತ್ತು ಎದಕ್ಕೆ ಬಿಡದಾರೆ, ನಾಳೆ ಏನಾದರೂ ಜಗಳ ಏನಾದ್ರು ಬಂತು ಅಂತ ತಿಳ್ಕೊಂಡಂದ್ರೆ ನಾ ಹಂಗೆ ಬಂದಿಲ್ಲ, ನಿಮ್ಮ ಮನೆಗೆ ಮಳೆ ಬಡದ ಬಂದೀನಿ, ಹೌದಲ್ಲ, ನೀವು ಹಂಗಂಗಿಲ್ಲ, ನಾ ಹಂಗೆ ಬಂದಿಲ್ಲ, ನಿಮ್ಮ ಮನೆಗೆ ಮಳೆ ಬಡದ ಬಂದೀನಿ ಅಂತ ತಿಳ್ಕೊಂಡು ಅದಕ್ಕೆ ಮಳೆ ಬಡೋದು ಹೊಳಗಡೆ ಬರುವಂಥದ್ದು, ಹೊಳಗಡೆ ಪ್ರವೇಶ ಮಾಡ್ತಾರೆ. ಅವಾಗ ಪ್ರವೇಶ ಮಾಡಬೇಕಾದ್ರೆ ಎಷ್ಟೊಂದು ಎಲ್ಲ ಅಂತಿರ್ತಾರೆ, ಹಿಂಗೆ ಅಂತ ತಿಳ್ಕೊಂಡು ಅನ್ನಂಗಿಲ್ಲೇನು. ಹಂಗೆ ಮಹಾದೇವಮ್ಮ ತಾಯಿಯವರು ಹೊಳಗಡೆ ಬರ್ತಾರೆ. ಆ ಮನೆಯನ್ನು ಬೆಳಗುವಂಥ ಗೃಹಲಕ್ಷ್ಮಿ ಅಂತ ಕರೆದ್ರು.
ಆ ತಾಯಿ ಜ್ಯೋತಿ ದೀಪವಾಗಬೇಕು ಅಂತ ಕರೀತಾರೆ. ಹಾಗಿರುವಂಥದ್ದು ಶರಣರ ಒಂದು ಸಂಸಾರದೊಳಗೆ ಅಲ್ಲಿವರೆಗೆ ಒಬ್ಬರಾಗಿರ್ತಕ್ಕಂಥದ್ರೊಳಗೆ ಅವತ್ತಿನಿಂದ ಏನಂತ ತಿಳ್ಕೊಂಡು ಮದುವೆ ಆಯ್ತಲ್ಲ, ಮದುವೆ ಆದ ಬಳಿಕ 4 ಆಶ್ರಮಗಳು ನಮಗೆ ಸಂಬಂಧಪಡ್ತಾವೆ. 4 ಆಶ್ರಮಗಳು ಯಾವಂತ ತಿಳ್ಕೊಂಡಂದ್ರೆ, ಮದುವೆ ಆದ ಬಳಿಕ ನೀನು ಗೃಹಸ್ಥನಾದಿ, ಅವಳು ಗೃಹಿಣಿ ಆದಳು. ನೀನು ಗೃಹಸ್ಥನಾಗ್ತೀಯ, ಅವಳು ಗೃಹಿಣಿ ಆಗ್ತಾಳೆ. ಆದರೆ 4 ಆಶ್ರಮಗಳದಾವ. ಈ 4 ಆಶ್ರಮಗಳಲ್ಲಿ ಯಾವ ಆಶ್ರಮ ಶ್ರೇಷ್ಠ ಅಂತ ತಿಳ್ಕೊಂಡಂದ್ರೆ ನಾವೆಲ್ಲರೂ ತಿಳ್ಕೋಬೇಕು. ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ, ಬ್ರಹ್ಮಚರ್ಯ ಆಶ್ರಮ ಅಂತ ತಿಳ್ಕೊಂಡು 4 ಆಶ್ರಮಗಳು ಶ್ರೇಷ್ಠವಾದ ಆಶ್ರಮಗಳಂತ ಕರ್ಕೊಂಡು ಬರುತ್ತಾವೆ. ಇದರಲ್ಲಿ ಯಾವ ಆಶ್ರಮ ನಮಗೆ ಇಷ್ಟವಾಗ್ತದ ಅಂತ ತಿಳ್ಕೊಂಡಂದ್ರೆ ನಾವೆಲ್ಲರೂ ತಿಳ್ಕೋಬೇಕು. ನಮಗೆ ವಾನಪ್ರಸ್ಥ, ಸನ್ಯಾಸ, ಬ್ರಹ್ಮಚಾರ್ಯ, ಗೃಹಸ್ಥ ಏನದವಲ್ಲ, ಇದ್ರೊಳಗೆ ಯಾವುದು ಚಲೋ ಅಂದ್ವಿ? ಇವರು ಯಾವ್ದು ಚಲೋ ಅಂತೀವಿ ಹೇಳ್ರಲ್ಲ, ಯಾವ್ದು ಚಲೋ? ಯಾವ್ದು ಚಲೋ? ಯಪ್ಪ ಮದುವೆ ಆಗಿಲ್ಲ ಅದ ಚಲೋ, ಮತ್ತೇನೈತಿ ಅಲ್ಲ, ಹೌದಲ್ಲ? ಮದುವೆ ಆಗಿವಿ, ಹೆಂಡತಿ ಆಗೈತೆ, ಮಕ್ಕಳು ಆಡಿದೀವಿ, ಮತ್ತೆಲ್ಲ ಮಾಡ್ಕೊಂಡಿವಿ, ಇದ ಚಲೋ. ಮತ್ತು ಇದಕ್ಕಿಂತ ಮತ್ತೇನು ಚಲೋ ಐತಂದ್ರೆ ನಿಮಗೆಲ್ಲ ಹೇಳಿ ಗೊತ್ತಿರೋದು. ಇಲ್ರಿ ಸನ್ಯಾಸಿ ಚಲೋ, ಇಲ್ರಿ ಬ್ರಹ್ಮಚಾರಿ ಚಲೋ, ಇಲ್ರಿ ವಾನಪ್ರಸ್ಥ ಚಲೋ. ಶರಣರ ನೆನಪಿರಲಿ, ನಾವೆಲ್ಲರೂ ತಿಳ್ಕೋಬೇಕು. ಏನಂತ ತಿಳ್ಕೊಂಡ್ರೆ ಈ 4 ಆಶ್ರಮಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಆಶ್ರಮ ಅದು ಗೃಹಸ್ಥ ಆಶ್ರಮ. ಯಾಕೆ ಅಂತ ತಿಳ್ಕೊಂಡ್ರೆ ವಾನಪ್ರಸ್ಥ ಆಶ್ರಮ ಬದುಕಬೇಕಾದ್ರೆ ಅದು ಗೃಹಸ್ಥ ಆಶ್ರಮದಿಂದ, ಒಬ್ಬ ಸನ್ಯಾಸಿ ಬದುಕಬೇಕಾದ್ರೆ ಅದು ಗೃಹಸ್ಥ ಆಶ್ರಮದಿಂದ, ಒಬ್ಬ ಬ್ರಹ್ಮಚಾರಿ ಬದುಕಬೇಕಾದ್ರೆ ಅದು ಗೃಹಸ್ಥನಿಂದ. ಅದಕ್ಕೆ ಶರಣರು ಹೇಳ್ಕೊಂಡು ಬಂದರು, ಗೃಹಸ್ಥನೇ ಧನ್ಯೋಸ್ಮಿ ಅಂತ ತಿಳ್ಕೊಂಡು ಹೇಳ್ಕೊಂಡು ಬಂದರು. ಗೃಹಸ್ಥನೇ ಧನ್ಯೋಸ್ಮಿ ಅಂತ ತಿಳ್ಕೊಂಡಂತಾರೆ. ಅದಕ್ಕೆಲ್ಲರಿಗೂ ಕೂಡ ಸ್ವಾಮಿ ವಿವೇಕಾನಂದರು ಕೂಡ ಕೊನೆಯ ಅವಸ್ಥೆ ಒಳಗೆ ಹೇಳಿದ ಏನಂತ ಅಂತ ತಿಳ್ಕೊಂಡ್ರೆ, 30-32 ವರ್ಷಗಳ ಪರ್ಯಂತರ ಬದುಕಿರುವಂಥ ಸಮಯದಲ್ಲಿ ಕೊನೆಯಾವಸ್ಥೆ ಒಳಗೆ ಆ ಒಂದು ಮಾತುಗಳನ್ನು ಹೇಳ್ಕೊಂಡು ಬಂದ. ಏನಂತ ಅಂತ ತಿಳ್ಕೊಂಡ್ರೆ ಅವನು ಒಂದು ಮಾತು ಹೇಳ್ಕೊಂಡು ಬಂದ. ಏನಂತ ಹೇಳ್ಕೊಂಡು ಬರ್ತಾನೆ ಅಂತ ತಿಳ್ಕೊಂಡ್ರೆ, ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಟಾಬಿನೆಲ್ಲಿಯದು, ಮೇಘದ ಜಲವೆಲ್ಲ ಮುತ್ತಾದೊಡೆ ಸಪ್ತ ಸಮುದ್ರಗಳಿಗೆ ಉದಕಮೆನ್ನೆಲ್ಲಿಯದು, ಕಷ್ಟಜೀವಿ ಮನುಷ್ಯರೆಲ್ಲ ನೆಟ್ಟನೆ ಶಿವಜ್ಞಾನಿಗಳಾದೊಡನೆ ಮುಂದೆ ಭವಬಳ್ಳಿಗೆ ಬೀಜವೆನ್ನೆಲ್ಲಿಯದು, ಕೂಡಲ ಚೆನ್ನ ಸಂಗಯ್ಯನಲ್ಲಿ ಶರಣರು 1000ಕ್ಕೊಬ್ಬ ಸತ್ಯವಂತ, 1,00,000ಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ ಎನ್ನುವ ಹಾಗೆ. ಅದಕ್ಕೆ ಅವರೊಂದು ಮಾತು ಹೇಳ್ಕೊಂಡು ಬಂದರು. ಏನಂತ? ಕಷ್ಟಜೀವಿ ಮನುಷ್ಯರೆಲ್ಲ ನೆಟ್ಟನೆ ಶಿವಜ್ಞಾನಿಗಳಾದೊಡನೆ. ಕಷ್ಟಜೀವಿನ ನಮಗೆ ಸಂಸಾರ ಅಂದ ಬಳಿಕ ಕಷ್ಟಗಳು ಬರೋದು, ಹೌದಲ್ರಿ? ಕಷ್ಟ ಇರೋದಿಲ್ಲ. ನಾವು ಅದ್ರೊಳಗೆ ಬಂದೀವಿ ಅಂದ ಬಳಿಕ ಕಷ್ಟ ಇರಲಾರ್ದೇವುದು ಯಾವುದೂ ಇಲ್ಲ. ಸಂಸಾರದಾಗ ಅದೀವಿ ಅಂದ ಬಳಿಕ ಕಷ್ಟವೇ. ನಾವೇನು ಮಾಡ್ಕೊಂಡಿವಿ ಅಂದ್ರೆ ಕಷ್ಟದನ್ನು ತವರು ಮನೆಯನ್ನು ಮಾಡ್ಕೊಂಡಿವಿ. ಆ ಕಷ್ಟ ಇರೋದೇ, ಕಷ್ಟವನ್ನು ಸುಖವನ್ನಾಗಿ ಭಾವಿಸಿಕೊಂಡು ಪ್ರಪಂಚವನ್ನು ಮಾಡಾಕತ್ತೀವಿ ನಾವು ನೀವೆಲ್ಲ. ಆದರೆ ತಿಳಿದು ನೋಡಿದ್ರೆ ಇದರೊಳಗೆ ಭಾಳ ಕಷ್ಟ ತುಂಬಿಕೊಂಡದ. ಯಾವುದರಿಂದ ಕಷ್ಟ ಇಲ್ಲ, ಹುಟ್ಟಿದಾಗಿಂದ ಸಾಯೋವರೆಗೂ ಕಷ್ಟಗಳ ತುಂಬಿಕೊಂಡದ ಕರೆ. ಆದರೆ ಕಷ್ಟದ ತವರು ಮನೆ ಆಗಿರ್ತಕ್ಕಂಥದ್ದನ್ನು ಸುಖವನ್ನಾಗಿ ಭಾವಿಸಿಕೊಂಡು ಪ್ರಪಂಚ ಮಾಡ್ಕೊಂಡು ಹೊಂಟೀವಿ ನಾವು ನೀವೆಲ್ಲರೂ. ಅದಕ್ಕೆ ಅವ್ರು ಹೇಳ್ತಾರೆ ಏನಂತ ಅಂತ ತಿಳ್ಕೊಂಡಂದ್ರೆ, ಕಷ್ಟ ಜೀವಿ ಮನುಜರೆಲ್ಲ ನೆಟ್ಟನೆ ಶಿವಜ್ಞಾನಿಗಳಾದೊಡನೆ. ಇದ್ರಾಗ ಕಷ್ಟ ಐತೆ ಅಂತ ತಿಳ್ಕೊಂಡು, ಭಾಳ ಕಷ್ಟ ಐತೆ ಮರಯ್ಯ, ಏನು ತಿಂಗ ಮನೆಗೆ ಹಂಗೆ, ಮಕ್ಕಳು ಹಿಂಗೆ, ಬೇಡ ಅಂತ ತಿಳ್ಕೊಂಡು ಅಕಸ್ಮಾತ್ ಕಷ್ಟ ಐತೆ ಅಂತ ತಿಳ್ಕೊಂಡು ಕಷ್ಟ ಜೀವಿ ಮನುಷ್ಯರೆಲ್ಲ ನೆಟ್ಟನೆ ಶಿವಜ್ಞಾನಿಗಳು ಅಂದ್ರೆ ಸನ್ಯಾಸಿಗಳಾದ್ರೆ, ಸನ್ಯಾಸಿ ಆಗಿಬಿಟ್ರಂದ್ರೆ ನೀವು ಇಷ್ಟೆಲ್ಲ ಅದೇರಿ, ಇಷ್ಟು ಮಂದಿ ಅದಾರ ಎಲ್ಲರೂ. ನಿಮ್ಮ ಮಕ್ಕಳನ್ನ ಸನ್ಯಾಸಿ ಮಾಡೋಕೆ ಇಷ್ಟಪಡ್ತೀರ ನೀವು? ಹಾಂ, ಕರೆ ಹೇಳ್ರಿ, ನೀವು ಇಷ್ಟಪಡ್ತೀರ ನೀವು? ಯಾರು ಸನ್ಯಾಸಿ ಅಕ್ಕಾರ ಅಂತ ತಿಳ್ಕೊಂಡು, ಇವನು ಸನ್ಯಾಸಿ ಅಕ್ಕನ ಅಂತ ನೋಡ್ರಿ, ಇವನು ಅಂತ ತಿಳ್ಕೊಂಡು ಮೊದಲು ಎಲ್ಲಾರ ಒಂದು ಜೋಡು ಮಾಡಿ ಅವ್ನ ಲಗ್ನ ಮಾಡ್ತೀರಿ, ಹೌದಲ್ಲ? ಯಾರೂ ಕೂಡ ಸನ್ಯಾಸಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರೂ ಕೂಡ ಮದುವೆ ಮಾಡ್ಬೇಕಂತ ತಿಳ್ಕೊಂಡು ಬಯಸ್ತೀವಿ ವಿನ ನನ್ನ ಮಗ ಸನ್ಯಾಸಿ ಆಗಲಿ ಅಂತ ತಿಳ್ಕೊಂಡು ಯಾರಲ್ಲಿ ಕೂಡ ನಾವೇನೋ ಕೂಡ ಭಾವಿಸೋಂಗಿಲ್ಲ. ಅದಕ್ಕೆ ಕಷ್ಟ ಜೀವಿ ಮನುಷ್ಯರೆಲ್ಲ ನೆಟ್ಟನೇ ಶಿವಜ್ಞಾನಿಗಳಾದೊಡನೆ ಎಲ್ಲರೂ ಸನ್ಯಾಸಿಗಳಾದ ಬಳಿಕ ಮುಂದೆ ಭವಬಳ್ಳಿಗೆ ಬೀಜವೆನ್ನೆಲ್ಲಿಯದು. ಮುಂದೆ ಈ ಪ್ರಪಂಚ ಉತ್ಪತ್ತಿ ಆಗೋದು, ಸೃಷ್ಟಿ ಆಗೋದು ಹೇಗ ಅಂತ ತಿಳ್ಕೊಂಡಂತಾರೆ ಅವರು. ಅದಕ್ಕೆ ಹೆಂಗಪ್ಪ ಆಗೋದು ಅಂತ ತಿಳ್ಕೊಂಡಂತಾರೆ. ಅದಕ್ಕೆ ಸನ್ಯಾಸಿ ಆಗೋದು ಅಪರೂಪ, ಎಲ್ಲೋ ಒಬ್ಬರಕ್ಕಾರ. ಅದಕ್ಕೆ 1000ಕ್ಕೊಬ್ಬ ಸತ್ಯವಂತ, 1,00,000ಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ ಅಂತ ತಿಳ್ಕೊಂಡು ಕರೀತಾರೆ. ಎಲ್ಲರೂ ಸನ್ಯಾಸಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಬಹಳಷ್ಟು ಜನ ಎಲ್ಲೋ ಒಬ್ಬರು ಹುಡುಕೊಂಡು ಬಂದಾಗ ಮಾತ್ರ ಸಾಧ್ಯ ಇರ್ತದೆ. ಹಾಗೆ ಇಲ್ಲೇನಂತ ತಿಳ್ಕೊಂಡ್ರೆ ಶರಣರು ಹೇಳ್ತಾರೆ, ಎಲ್ಲ ಆಶ್ರಮಗಳಿಗಿಂತಲೂ ಕೂಡ ಶ್ರೇಷ್ಠವಾದ ಆಶ್ರಮ ಅದು ಗೃಹಸ್ಥ ಆಶ್ರಮ ಅಂತ ತಿಳ್ಕೊಂಡ್ರು. ಅದಕ್ಕೆ ಶರಣರು ಕೂಡ ಹೇಳಿದ್ರು, ಸತಿಯಿಂದ ಸದ್ಗತಿಯನ್ನು ಪಡೆಯಬೇಕು ಅಂತ ತಿಳ್ಕೊಂಡ್ರು. ಪ್ರಪಂಚ ಮಾಡಿ ಪಾರಮಾರ್ಥ ತಿಳ್ಕೊ ಅಂತ ತಿಳ್ಕೊಂಡ್ರು.
ಪ್ರಪಂಚವನ್ನು ಮಾಡಿ ಪಾರಮಾರ್ಥ ಮಾಡಿ ತಿಳ್ಕೊ ಅಂತ ತಿಳ್ಕೊಂಡು. ಆದ್ರೆ ಪಾರಮಾರ್ಥ ತಿಳ್ಕೋಬೇಕಾದ್ರೆ ಒಂದಿಷ್ಟು ನಮಗೆ ಏನಂತ ತಿಳ್ಕೊಂಡ್ರೆ ಆವರಿಸ್ಕೊಂಡಿರ್ತದೆ. ಏನು ಆವರಿಸ್ಕೊಂಡದ? ಮಾಯ ಅನ್ನೋದು ಪ್ರಪಂಚದೊಳಗೆ ಇದ್ದವ್ರಿಗೆ ಎಲ್ಲರಿಗೆ ಮಾಯ ಆವರಿಸ್ಕೊಂಡೈತಿ, ನಮಗೂ ನಿಮಗೆಲ್ಲರಿಗೆ. ಹೆಂಗೆ ಆವರಿಸ್ಕೊಂಡದಂದ್ರೆ ಸಂಸಾರದಲ್ಲಿ ಆವರಿಸಿರ್ತಕ್ಕಂಥ ಮಾಯಾಶಕ್ತಿ ಭಾವ ಬತ್ತಲೆಯಾಗಬೇಕು, ಮನ ದಿಗಂಬರಿಯಾಗಬೇಕು. ಯಾಕಂದರೆ ಶಿವನ ನಾಟಕವೇ ಸಂಸಾರದ ಮಾಯಾಬಲ. ನಮಗ ಹೊನ್ನು ಮಣ್ಣು ಹೆಣ್ಣು ತೋರಿ ಮುಕ್ಕಣ್ಣನು ಆಡುವ ಬೇಟೆಯ ಆಟ ಅಂತ ತಿಳ್ಕೊಂಡು ಕರೆದ್ರು. ಇದು ಹೆಂಗೈತಪ್ಪ ಅಂತ ತಿಳ್ಕೊಂಡಂದ್ರೆ ಮಾಯಾಜಲದೊಳಗೆ ಸಿಕ್ಕೊಂಡು ನಾವು ನೀವೆಲ್ಲರೂ ಖರೇನೆ ಹೇಳ್ರಿ. ಬೇಕಾರೆ ನಾವು ಸಂತಿಗೆ ಹೋಕ್ಕೀವಿ, ಸಂತಿ ಮಾಡೋಕ್ಕೆ ಹೋದಾಗ ನಮಗೆ ನಿಮಗೆಲ್ಲರಿಗೂ ಒಂದು ಕಡೆ ಬಾಳೆಹಣ್ಣು ಮರವಿರ್ತಾನೆ, ಒಂದು ಕಡೆ ಬಜ್ಜಿ ಹಾಕವಿರ್ತಾನೆ. ಒಂದು ಕಡೆ ಬಾಳೆಹಣ್ಣು ಮರವಿರ್ತಾನೆ, ಒಂದು ಕಡೆ ಬಜ್ಜಿ ಹಾಕವಿರ್ತಾನೆ. ಯಾರ ಹತ್ರ ಹೋಕ್ಕಿವ್ರಿ ನಾವು ಹೇಳ್ರಿ? ನಮ್ಮ ಮನಸ್ಸು ಯಾವ ಕಡೆ ಹೋಗ್ತೈತಿ ಹೇಳ್ರಿ? ಯಾರ ಕಡೆ? ಮತ್ತು ಅಲ್ಲಿಗೆ ಹೇಳ್ಕೊಂಡು ಹೋಗ್ತೈತಿ. ಹಂಗಾರೆ ಬಜ್ಜಿ ಮರ ಕಡೆನೇ ಹೋಗ್ತೈತಿ ನಮ್ಮ ವಾಸನೆ ಜಾಸ್ತಿ. ಬಾಳೆಹಣ್ಣು ತಿಂದ್ರೆ ಆರೋಗ್ಯ ಚಲೋ ಆಕೈತೆ ಅಂತ ತಿಳ್ಕೊಂಡು ಎಲ್ಲರಿಗೂ ಗೊತ್ತಿರ್ತದೆ. ಎಲ್ಲದೂ ಗೊತ್ತಿದ್ರೂ ಕೂಡ ನಾವೇನು ಮಾಡ್ತೀವಿ? ಬಾಳೆಹಣ್ಣು ಕಡೆನೇ ಹೋಗತ್ತೆ, ಇದು ಬಜ್ಜಿ ಕಡೆನೇ ಹೋಗ್ತೈತೆ. ಆದರೆ ಪಾರಮಾರ್ಥ ಕಡೆ ನಾವು ಯಾರೂ ಕೂಡ ಹೋಗೋದಿಲ್ಲ. ಈಗ ಗುರುಗಳು ಸಂಸಾರ ಅಂದ ಬಳಿಕ ಎಲ್ಲರಿಗೂ ಕೂಡ ನಿಮಗೆಲ್ಲರಿಗೂ ಕೂಡ ಮಾಯ ಆವರಿಸಿಕೊಂಡದ ಅಂತ ಕರೀತಾರೆ. ಎಲ್ಲರಿಗಷ್ಟೇ ಈ ಸಂಸಾರದೊಳಗೆ ಅದೀಯಪ್ಪ ಅಂತ ತಿಳ್ಕೊಂಡ ಬಳಿಕ ನಮಗೆ ಯಾವಾಗಲೂ ಕೂಡ ಪ್ರಪಂಚದ ವಾಸನೆಗಳ ಕಡೆ ಹೋಗ್ತದೆ ವಿನಃ ಪಾರಮಾರ್ಥ ಕಡೆ ನಮ್ಮ ಮನಸ್ಸು ಯಾವಾಗಲೂ ಕೂಡ ಮಾಡುವುದಿಲ್ಲ ಅಂತ ಕರೀತಾರೆ. ಸಂತಿ ಒಳಗೆ ಹೋದಾಗ ಬಜ್ಜಿಯ ವಾಸನೆ ನಮಗೆ ಇಡಿಸುತ್ತೆ ವಿನಃ ನಮಗೆ ಯಾರಿಗೂ ಕೂಡ ಬಾಳೆಹಣ್ಣು ವಾಸನೆ ಇಡಿಸಲ್ಲ. ಯಾಕಂತ ತಿಳ್ಕೊಂಡು ಸಂಸಾರದೊಳಗೆ ಆ ಕಡೆನೇ ಮನಸ್ಸು ಹೋಲುತ್ತೈತಿ. ಯಾಕಂದ್ರೆ ಪ್ರಪಂಚದ ಕಡೆನೇ ಜಾಸ್ತಿ ಹೋಲುತ್ತದೆ. ಪ್ರಪಂಚವನ್ನು ಮಾಡೋಕ್ಕೆ ಬ್ಯಾಡ ಅನ್ನಂಗಿಲ್ಲ, ಪ್ರಪಂಚವನ್ನು ಮಾಡು ಬ್ಯಾಡ ಅಂತ ತಿಳ್ಕೊಂಡನಿಲ್ಲ. ಹೆಂಗಿರ್ಬೇಕು ಪ್ರಪಂಚದಾಗ ಅಂತ ತಿಳ್ಕೊಂಡಂದ್ರೆ ನಿಮಗೆಲ್ಲರೂ ತಿಳ್ಕೊಳ್ಬೇಕು. ಏನಂತಂದ್ರೆ ಹಾಡು ನೀರು ಕುಡಿತದ, ನೀವೆಲ್ಲರೂ ನೋಡಿರಿ. ಹಾಡು ನೀರು ಕುಡಿತದ, ಆಕಳ ನೀರು ಕುಡಿತದ, ಮತ್ತು ಇನ್ನೂ ಹಲವಾರು ಪ್ರಾಣಿಗಳು ನೀರು ಕುಡಿತದ. ನಮ್ಮ ಸಂಸಾರ ಹೆಂಗದಿರ್ಬೇಕಂತ ತಿಳ್ಕೊಂಡು ಹೇಳ್ತಾರೆ. ಹಾಡು ಹೆಂಗೆ ನೀರು ಕುಡಿತದ್ರಿ? ಹಾಡು ನಿಂತಿರುವಂಥ ನೀರಿನೊಳಗೂ ಹೋಗಿ ಅದು ಏನು ಮಾಡ್ತದೆ? ಒಂದಿಷ್ಟು ನೀರನ್ನು ಗೊಡಗು ಮಾಡಲಾರ್ದಂಗೆ ದೂರ ನಿಂತ ತನ್ನ ಕಾಲುಗಳನ್ನು ಮಡಿಸಿ ಏನು ಮಾಡ್ತದೆ? ನೀರು ಕುಡಿತದ. ಹಾಡು ನೀರು ಕುಡಿತದ. ಮತ್ತು ಒಂದು ಆಕಳ ಏನು ಮಾಡ್ತದ ಅಂತ ತಿಳ್ಕೊಂಡಂದ್ರೆ ಆ ಆಕಳ ಏನು ಮಾಡ್ತದೆ? ಒಂದು ಹೆಜ್ಜೆ ನೀರೊಳಗೆ ಇಟ್ಟು ನೀರು ಕುಡಿತದ. ಒಂದು ಹೆಜ್ಜೆ ಆ ನೀರಿನೊಳಗೆ ಇಟ್ಟು ನೀರು ಕುಡಿತದ. ನಮ್ಮ ಮನೆಯಾಗ ನಿಮ್ಮ ಮನೆಯಾಗ ಸಾಕಿರುವಂಥ ಒಂದು ಎಮ್ಮೆ ಹೆಂಗೆ ಕುಡಿತೈತ್ರಿ ನೀರು? ಹೆಂಗೆ ಕುಡಿತೈತಿ? ಅದು ಎಮ್ಮೆ ಏನು ಮಾಡ್ತೈತೆ? ಅದರ ಹೆಜ್ಜೆ ಇಡ್ತೈತೆ, ನೀರನ್ನು ಕುಡಿತದ. ನೀರು ಕುಡ್ಕೊತ ಹೋಗಿ ಅದರ ಮಲ್ಕೊಂಡ್ಬಿಡ್ತೈತಿ. ಮಲ್ಕೊಂಡೈತಿ. ಎಷ್ಟೋ ಮಂದಿ ಅದರೊಳಗೆ ಮಲ್ಕೊಂಡೈತಿ ಮಂದಿ. ಅಂದ್ರೆ ನಿಮಗೆ ತಿಳ್ಕೋಬೇಕು ಏನಂತ ತಿಳ್ಕೊಂಡ್ರೆ ಎಷ್ಟೋ ಮಂದಿ ಹಾಡು ನೀರು ಕುಡ್ದಂಗೆ ಪ್ರಪಂಚ ಮಾಡ್ತಾರೆ. ಎಷ್ಟೋ ಮಂದಿ ಹಾಡು ನೀರು ಕುಡ್ದಂಗೆ ಯಾರಪ್ಪ ಜೀವನ ಮಾಡ್ಯಾರ ಅಂತ ತಿಳ್ಕೊಂಡ್ರೆ ಈ ನಾಡಿನೊಳಗೆ ಹಾಡು ನೀರು ಕುಡ್ದಂತೆ ಸಂಸಾರ ಮಾಡ್ಯಾರ. ಶರಣಬಸಪ್ಪನವರು ಸಂಸಾರ ಮಾಡ್ಯಾರ. 40 ವಾಡದ ವೀರೇಶ್ವರ ಕೂಡ ಸಂಸಾರ ಮಾಡ್ಯಾರ. ಗುಡುದೂರಿನ ದೊಡ್ಡ ಬಸವೇಶ್ವರರು ಕೂಡ ಸಂಸಾರದೊಳಗೆ ಇದ್ದವರು. ಆದ್ರೆ ಅವರು ಹೆಂಗಿದ್ರು ಅಂತ ತಿಳ್ಕೊಂಡ್ರೆ ಹಾಡು ನೀರು ಕುಡ್ದಂಗೆ ಸಂಸಾರವನ್ನು ಮಾಡಿದ್ರು ಅವರು. ಹಾಡು ನೀರು ಕುಡ್ದಂಗೆ ಹಂಗಿರ್ಬೇಕು, ಸಂಸಾರದೊಳಗೆ ಇರಬೇಕು. ಇಲ್ಲ ಅಂತ ತಿಳ್ಕೊಂಡಲ್ಲ, ಸಂಸಾರದೊಳಗೆ ಬಂದೀವಿ ಅಂತ ತಿಳ್ಕೊಂಡ ಬಳಿಕ ನಿಮಗೆಲ್ಲರಿಗೆ ಹೆಂಗೆ ಐತೆ ಅಂತ ತಿಳ್ಕೊಂಡ್ರೆ ಸಂಸಾರ ಅಂತ ತಿಳ್ಕೊಂಡ ಬಳಿಕ ಸಿಂಬಳದಾಗ ನೊಣ ಬಿದ್ದಂಗೆ ರೀ. ಇದು ಸಿಂಬಳದಾಗ ನೊಣ ಬಿದ್ದೈತೆ. ಆದ್ರೆ ಅದು ಬಿದ್ದ ಬಳಿಕ ಏನಾಗೈತೆ? ಮುಂದಕ್ಕೆ ಹಾರಕ್ಕೆ ಬರೋವಲ್ದು, ಈ ಕಡೆ ಎದ್ದು ಹೋಗೋಕ್ಕೂ ಬರಲಾರ್ದಂಗೆ ಆಗೈತೆ. ಎದ್ದು ಹೋಗ್ಬೇಕಂತ ತಿಳ್ಕೊಂಡಂತೈತಂತ ಅದು ರೆಕ್ಕೆ ಹಿಡಿದಿದೆ, ಕಾಲು ಹಿಡ್ಕೊಳಕತ್ತೆ. ಅದು ಹಂಗೆ ನಿಮಗೆಲ್ಲರಿಗೂ ಕೂಡ ಮೊದಲಿಗೆ ಈ ಸಂಸಾರ ಭಾಳಷ್ಟು ರುಚಿ ಆಗ್ತದೆ, ನಂತರ ಅದು ವಿಷವಾಗಿ ತುಂಬುತ್ತದೆ ಅಂತ ತಿಳ್ಕೊಂಡು ಕರೀತಾರೆ. ಆದರೆ ಶರಣರ ಹಾಗಲ್ಲ. ಅದನ್ನು ಏನು ಮಾಡಿದರು? ಹಾಡು ನೀರು ಕುಡಿದಂತೆ ಆ ಸಂಸಾರ ರುಚಿಯಾಗಿ ನೋಡ್ಕೊಂಡು ಹೋದರು ಅಂತಾರೆ. ಆದರೆ ಕೆಲವೊಂದಿಷ್ಟು ಮಂದಿ ಆಕಳು ನೀರು ಕುಡ್ದಂಗೆ ಒಂದು ಹೆಜ್ಜೆ ಮುಂದಿಟ್ರೆ ಸ್ವಲ್ಪ ನೀರು ಗೊಡಗಾತ ನೀರು ಕುಡಿದು ಹಿಂದಕ್ಕೆ ಸರ್ಕೊಂಡ್ರು ಅವರು ಒಂದಿಷ್ಟು ಮಂದಿ. ಇನ್ನಿಷ್ಟು ಮಂದಿ ನಿಮ್ಮಂಥವ್ರು ಏನದಾರ, ಅವ್ರು ಏನು ಮಾಡ್ಯಾರ? ನೀರನ್ನೂ ಕುಡ್ದಾರ, ಆ ಕುಡ್ಕೊಂತ ಹೋಗಿ ಅದ್ರಾಗ ಮಲ್ಕೊಂಡ್ರೆ ಎದ್ದ ಬಂದಿಲ್ಲ. ಇನ್ನೂ ಅಲ್ಲೇ ಅದೀವಿ ನಾವು, ಎದ್ದಿಲ್ಲ, ಇನ್ನೂ ಅಲ್ಲೇ ಮಲ್ಕೊಂಡು ಹೆಸರಾಗೇ ಇಲ್ಲ ನಮಗೂ ನಿಮಗೆ. ಇನ್ನೂ ಅಲ್ಲೇ ಮಲ್ಕೊಂಡು ಎಷ್ಟು ಆನಂದ ಆಗೈತೆ ಸಂಸಾರದಾಗ ಅಂತ ತಿಳ್ಕೊಂಡು ಅಲ್ಲೇ ಅದಾರ. ಅವ್ರ ಮಕ್ಕಳು ಮರಿ ಆಡ್ಕೋತಾನೆ ಅಲ್ಲೇ ಅದಾರ. ಶರಣರು ಮಕ್ಕಳು ಮರಿ ಆಡ್ಯಾಕೆ ಬೇಡ ಅನ್ನಲಿಲ್ಲ, ಅದ್ರಾಗ ಮಲ್ಕೊಳ್ಳೋದು ಬೇಡ ಅಂತ ತಿಳ್ಕೊಂಡ್ರೆ ಕರೆ ಬೇಡ ಅಂತ ತಿಳ್ಕೊಂಡು ಅನ್ನಕ್ಕೆ ಹೋಗಲಿಲ್ಲ. ಅದಕ್ಕೆ ಶರಣರು ಏನಂತ ತಿಳ್ಕೊಂಡ್ರೆ ಸಂಸಾರವೆಂಬುವುದೊಂದು ಗಾಳಿಯ ಸುಡರು, ಸಿರಿ ಎಂಬುವುದು ಸಂತಿಯ ಮಂದಿ ಕಂಡಯ್ಯ, ಇದನ್ನೆಚ್ಚಿಕೆಡಬೇಡ ಸಿರಿ ಎಂಬುವುದನ್ನು ಮರೆಯದೇ ಪೂಜಿಸು ಕೂಡಲ ಸಂಗಮಾದೇವನ ಅಂತ ತಿಳ್ಕೊಂಡು ಕರೆದರು. ಅದಕ್ಕೆ ಸಂಸಾರವನ್ನು ಇದು ಹೇಗಿದೆಯಪ್ಪ ಅಂತ ತಿಳ್ಕೊಂಡಂತಂದ್ರೆ ಶರಣರು
ಶರಣಬಸವೇಶ್ವರರು ಮಹಾದೇವಮ್ಮ ತಾಯಿಯವರನ್ನು ಯಾವ ರೀತಿನ ಕರ್ಕೊಂಡು ಹೊರಟರು ಅಂತ ತಿಳ್ಕೊಂಡಂದ್ರೆ ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪುವುದು ಎನ್ನುವ ಹಾಗೆ ಆಗ ನೋಡ್ಕೊಂಡು ಹೊರಟ್ರವ್ರು. ಸಂಸಾರವಾಗಿ ಇರಬೇಕಿಲ್ಲ ಅಂತ ತಿಳ್ಕೊಂಡಲ್ಲ, ಆ ರೀತಿ ಒಳಗೆ ಜೀವನವನ್ನು ಮಾಡಿದವರಿಗೆ ಮಾತ್ರ ಸಾಧ್ಯ ಇರ್ತದೆ. ಅದಕ್ಕೆ ಶರಣಬಸಪ್ಪನವರು ಕೂಡ ಸಂಸಾರದಸ್ಥರಾಗಿದ್ದಾರೆ, ಗೃಹಸ್ಥ